ಏನಾಯಿತು? ಏನು ಪ್ರಾಬ್ಲಮ್ ಆಯಿತು? ಮಗು ಆರೋಗ್ಯವಾಗಿ ಇತ್ತು, ಅಳ್ತಿದ್ದು. ಮತ್ತೆ ತಾಯಿ ಹತ್ರನೂ ತಗೊಂಡಿದ್ರು. ತಗೊಂಡೋಗಿ ಅದು ತುಂಬ ಮಾಡಿದ್ರು, ಮಗುಗೆ ಹೊಡೆದು ಎಳ್ದಿತ್ತು ಅದು. ಆಮೇಲೆ ಇದು ನೀಲಿ ಬಣ್ಣ ಬಂದಿದೆ. ತಕ್ಷಣ ಕೊಡಲಿಲ್ಲ ಅವರು, ತುಂಬ ಲೇಟಾಗಿ ಕೊಟ್ಟರು. 1 ಗಂಟೆ 2 ಗಂಟೆ 3 ಗಂಟೆ ಟೈಮ್ ಲೇಟಾಗಿ ಕೊಟ್ಟರು. ಆಗ ಮಗು ನೀಲಿ ಬಣ್ಣ ಬಂದಿದೆ, ಕರ್ಕೋಗಿ ಒಂದು ಸ್ವಲ್ಪ ಉಸಿರಾಟ ತೊಂದರೆ ಆಗಿದೆ ಅಂತಂದು. ಆವಾಗ ಆಂಬುಲೆನ್ಸ್ ಕರ್ಕೋದು. ಆವಾಗ ಆಂಬುಲೆನ್ಸ್ಗೆ ಆಕ್ಸಿಜನ್ ಇರಲಿಲ್ಲ. ಆವಾಗ ಸಿಸ್ಟರು ಆಕ್ಸಿಜನ್ ಇಲ್ಲ ಸರ್ ಇಲ್ಲಿ ಅಂತ ಅಂದರು. ಅವರೇ ಮೇಲ್ಗಡೆ ಬಂದು ಆಗ ಡ್ರೈವರು ಮೇಡಮ್ ಹಾಕ್ತೀನಿ ಅಂತಂದ್ಬಿಟ್ಟು ಹೋಗಿ ಎಲ್ಲನೂ ಕೊಟ್ಟರು. ಅಲ್ಲೇನು ಬರಲಿಲ್ಲ. ಆಗ ಸರ್ ಈ ಮಗು ಆಕ್ಸಿಜನ್ ಇದ್ದರೆ ಆಗಲ್ಲ ಸರ್, ಆಕ್ಸಿಜನ್ ಅಂತ ಸಿಸ್ಟರ್ ಅಂದರು. ಆಮೇಲೆ ಆಗ ಅವರು ತಿರ್ಗಿ ಹೋಗಿ ನೋಡಿದ್ರು, ಅದು ಬರಲಿಲ್ಲ. ಆಮೇಲೆ ಮೇಡಮ್ 20 ನಿಮಿಷ ಒಳಗೆ ಕರ್ಕೊಂಡು ಬೇಗ ಗುಡಿ ಮೇಡಮ್ ಅಂತಂದರು. ಆಗ ಅಲ್ಲಿ ಕರ್ಕೊಂಡು ಕೊಟ್ಟ ತಕ್ಷಣ ಮಗು ತುಂಬ ಸೀರಿಯಸ್ ಆಗಿದೆ. ಊಟದ ತಕ್ಷಣ ಬೇಗ ತರಬೇಕಿತ್ತು. ಇಷ್ಟು ಲೇಟ್ ಆಗ್ತಿದ್ದೀರಲ್ಲ, ತುಂಬ ಸೀರಿಯಸ್, ಹೇಳೋಕ್ಕಾಗಲ್ಲ ನಾವು ಅಂದ್ಬಿಟ್ಟು ಒಳಗಡೆ ತೀರೋಯ್ತಾ ಮಗು? ಆಮೇಲೆ ಒಳಗಡೆ ಹೋಗಿ ಎಲ್ಲ ಹಾಕಿದ್ರು, ಮಿಷಿನೆಲ್ಲ ದೊಡ್ಡ ಮಿಷಿನ್ಗೆ ಹಾಕಿದ್ವಿ ಅಂತಂದು. ಆಮೇಲೆ ಆಗ ಅಲ್ಲಿ ನೋಡ್ಬಿಟ್ಟು ತುಂಬ ಮಗುಗೆ ರಕ್ತಸ್ರಾವ ಆಗಿದೆ, ನಿದ್ದು ಎಲ್ಲ ಮುಟ್ಬಿಟ್ಟು ಡೆಲಿವರಿ ಮಾಡೋದು ಆ ಥರ ಮಾಡಿಬಿಟ್ಟಿದ್ದಾರೆ. ರಕ್ತಸ್ರಾವ ಆಗಿದೆ ಮಗುಗೆ. ಆಮೇಲೆ ಆವಾಗ 5 ಗಂಟೆ ಅಷ್ಟೊತ್ತಿಗೆ ಯಾರು ಕಾರಣ ಇದಕ್ಕೆ? ಮಗು ಸಾವಿಗೆ ಯಾರು ಕಾರಣ? ಮಗು ಸಾವಿಗೆ ಸಿಸ್ಟರ್. ನಿಮ್ಮ ಹೆಸರೇನಮ್ಮ?